ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಗರ್ಲ್ಸ್ ಆರ್ ಬಾರ್ನ್ ಲೀಡರ್ಸ್ ಅಂತೇಳಿ. ಬಹುಶಃ ಮಹಿಳೆಯರು, ಹೆಣ್ಣು ಮಕ್ಕಳು ಹುಟ್ಟುವಾಗಲೇ ದೇವರು ನಿಮಗೆ 4 ಗುಣ ಕೊಟ್ಟು ಹುಟ್ಟಿಸಿದ್ದಾರೆ ಅಂತ ಹೇಳಲಿಕ್ಕೆ ಏನಂದ್ರೆ, ಯು ಆರ್ ಬಾರ್ನ್ ಲೀಡರ್. ಮಹಿಳೆಯರು, ಗರ್ಲ್ಸ್ ಆರ್ ಬಾರ್ನ್ ಲೀಡರ್ಸ್. ಆಗ ಹುಡುಗರು ಕೇಳ್ತಾರೆ ಯಾಕೆ ಅಂತೇಳಿ. ಆಗ ನಾನು ಹೇಳ್ತಾ ಇರ್ತೇನೆ, ನೋಡಿ, ಒಂದು ಮನೆಯಲ್ಲಿ ಗಂಡು ಮಗಿದ್ದರೆ ನನ್ನನ್ನು ಸೇರಿಸಿ ನಾವು ಸಂಜೆಗೆ ಹೋಗಿ ಬ್ಯಾಟ್ ತಗೊಂಡು ಹೋಗ್ಲಿಕ್ಕೆ ಆಯಿತು 4 ಗಂಟೆಗೆ. ಅದೇ ಒಂದು ಸಹೋದರಿ ಇದ್ದರೆ ತನ್ನ ತಾಯಿಯ ಅರ್ಧ ಕೆಲಸವನ್ನು ಆ ಸಹೋದರಿ ಮನೆಯಲ್ಲಿ ತನ್ನಿಂತಾನೇ ಮಾಡ್ತಾರೆ, ಕಿಚನ್ನಲ್ಲಿ ಅರ್ಧ ಕೆಲಸ ಮಾಡ್ತಾರೆ. ಯಾರಾದರೂ ಮನೆಗೆ ಬಂದರೆ ಆ ಬಂದವರನ್ನು ಸತ್ಕರಿಸುವಂಥ, ಸುಧಾರಿಸುವಂಥ ಕೆಲಸವನ್ನು ಕೂಡ ಇವತ್ತು ಆ ತಾಯಿ ಸಹೋದರಿ ನಮ್ಮಲ್ಲಿ ಮಾಡ್ತಾರೆ. ತಂಗಿಯರು, ತಮ್ಮಂದಿರಿದ್ದರೆ ತಾಯಿಯ ಅರ್ಧ ಕೆಲಸವನ್ನು ಅವರನ್ನು ಚೆನ್ನಾಗಿ ಸುಧಾರಿಸುವಂಥ, ನೀವು ಹೋಗುವಂಥ ಕೆಲಸವನ್ನು ಆ ಸಹೋದರಿ ಮಾಡ್ತಾರೆ. ನೀವು ಯಾವುದೇ ಒಂದು ಮನೆಗೆ ಹೋಗಿ ಅಲ್ಲಿ ಮಕ್ಕಳು ಜಾಸ್ತಿ ಇದ್ದರೆ ಒಬ್ಬ ಸಹೋದರಿ ಒಂದು ಮಗುವನ್ನು ಇಲ್ಲಿ ಹಾಕಿ ಸುತ್ತ ಅವರು ಇಡೀ ನೋಡಿಕೊಂಡು, ಅಲ್ಲಿ ಗಂಡು ಮಗ ನಮಗೆ ಸಿಗ್ತದ ಹುಡ್ಕೊಂಡು ಎಲ್ಲಿ ಹೋದರೆ, ಅದು ಹುಡುಗಿ ನಮಗೆ ಸಹೋದರಿ ನಮಗೆ ಸಿಕ್ಕುವಂಥ ಕೆಲಸ ಇವತ್ತು ಆಗ್ತದೆ. ಅಷ್ಟೇ ಯಾಕೆ, 18, 20 ವರ್ಷ ನಂತರ ಇವರು ಬೆಳೆದಂಥ ಮನೆ ಬೇರೆ, ಕುಟುಂಬಸ್ಥರೇ ಬೇರೆ, ಪರಿಸ್ಥಿತಿಯೇ ಬೇರೆ, ಊರೇ ಬೇರೆ. ರಾತ್ರಿ ಬೆಳಗಾಗುವ ಮದುವೆಗೆ ಎಲ್ಲಿಗೋ ಹೋಗ್ತಾರೆ, ಅಲ್ಲಿ ಊರೇ ಬೇರೆ, ಅಲ್ಲಿ ಪರಿಚಯಸ್ಥರೇ ಬೇರೆ, ಅಲ್ಲಿ ಸಂಬಂಧಿಕರೇ ಬೇರೆ, ಅಲ್ಲಿ ಆ ವಿಚಾರಗಳೇ ಬೇರೆ, ಎಲ್ಲ ಬೇರೆ ಆದರೂ ಕೂಡ ಅಲ್ಲಿ ಅತ್ತೆಯನ್ನು, ಮಾವನನ್ನು, ನಾದಿನಿಯರನ್ನು, ಗಂಡನನ್ನು, ಸೋದರರನ್ನು, ಸೊಸೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಕುಟುಂಬದ ರೀತಿ ತಗೊಳ್ಳುವಂಥ ಶಕ್ತಿ ಇದ್ದರೆ ಅದು ಮಹಿಳೆಯರಿಗೆ ಮಾತ್ರ ದೇವರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವರಿಗೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿಯೇ ಅದು ನಮ್ಮ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಆದ ಕಾರಣ ಅದರ ಆತ್ಮವಿಶ್ವಾಸವನ್ನು ಪಡ್ಕೊಂಡು ನನಗೆ ಕೂಡ ಈ ರೀತಿ ಮಾಡ್ಬೋದು ಅದೇ ಯಾಕೆ ನಾನು ಹೇಳ್ತೇನೆ ತಮಾಷೆಗೆ, ಮನೆಯಲ್ಲಿ ನಮ್ಮಲ್ಲಿ ಡಾಕ್ಟ್ರು ಅವ್ರು ಏನಾದರೂ ನಮಗೆ ಸ್ವಲ್ಪ ಕೆಮ್ಮು ಬಂದರೆ ಸಾಕು, 5 ನಿಮಿಷದಲ್ಲಿ ಬಂದು ನಮಗೂ ಮದ್ದು ಕೊಟ್ಟು ಆಯಿತು. ಇನ್ನೊಂದು ಆಯಿತು, ಅವರು ಡಾಕ್ಟ್ರು ಆಗ್ತಾರೆ. ಮನೆ ಕಟ್ಟುವಾಗ ಇಂಜಿನಿಯರ್ ಬೇಕಾದ್ರೆ ಇವರದೊಂದು ಇವರು ಇಂಟೀರಿಯರ್ ಕೂಡ ಆಗ್ತಾರೆ. ಆರ್ಕಿಟೆಕ್ಟ್ ಎಲ್ಲ ರೀತಿಯ ಒಂದು ಕಲೆ ಅವರಿಗೆ ದೇವರು ಕೊಟ್ಟಿದ್ದಾರೆ. ಇಂಟೀರಿಯರ್ ಮಾಡ್ತಾರೆ, ಅಲ್ಲಿ ಮನೆಯವರು ಡಾಕ್ಟ್ರು ಹುಷಾರು ನಮಗೆ ಬಂದು ಮದ್ದು ಕೊಡ್ತಾರೆ. ಎಲ್ಲ ರೀತಿಯ ಆ ಸುಧಾರಿತ ಶಕ್ತಿ ಇದೆ ಅಲ್ಲ, ಅದು ಸೋದರಿಗಿದೆ. ಅವರಿಗೆ ನಾವು ಸಮಾಜದವರು ಆತ್ಮವಿಶ್ವಾಸ ಮತ್ತು ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡೋದು ಅವಕಾಶ ಆಗಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನಾವು ಮಹಿಳೆಯರು ಬಹುಶಃ ನಮ್ಮ ಅಕಾಡೆಮಿಯಲ್ಲಿ ಮಹಿಳೆಯರನ್ನ ಆಗ್ತೇವೆ ಮತ್ತು 33% ಬರುವಂಥದ್ದು, ಇದೆಲ್ಲ ಕೂಡ ನಿಮಗೆ ಆತ್ಮವಿಶ್ವಾಸ ಕೊಡುವಂಥ ಕೆಲಸ ಅಂತ ಹೇಳಿಕೊಳ್ತಾ, ತಾವು ಕೂಡ ಭವಿಷ್ಯ ಯಾಕಂತ ಹೇಳಿದರೆ 50% ಇರುವಂತಹ ಮಹಿಳೆಯರನ್ನು ದೂರವಿಟ್ಟು ನಾವೇ ಸಮಾಜವನ್ನು ಮುಂದೆ ತೆಕ್ಕೊಂಡು ಹೋಗ್ತದೆ ಅಂತ ಹೇಳಿದರೆ ಅದು ಮೂರ್ಖತನದ ಪರಮವಾದಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಅವರು ಕೂಡ ಅವರಾಗದಂಥ ಪ್ರಾಮುಖ್ಯತೆ ಅಲ್ಲಲ್ಲಿ ಕೊಡುವಂಥ ಕೆಲಸ ಇವತ್ತು ಎಲ್ಲ ಕೂಡ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಕಾಲಿದವರು ಹೇಳಿದರು ಈಗೆಲ್ಲ ಆಗಿದೆ, ಏನು ಮುಂದೆ ಮುಖ್ಯಮಂತ್ರಿಗಳಾಗ್ತದೆ ಅಂತೇಳಿ. ಅಂತ ಯಾವುದೇ ಬಹುಶಃ ನನಗೆ ಆಶೆ ಖಂಡಿತವಾಗಿ ಯಾವುದು ಕೂಡ ಇಲ್ಲ. ನಾನು ಯಾವುದು ಆಶೆನೂ ಕೂಡ ಇಡ್ಲೂ ಇಲ್ಲ. ನನ್ನ ಕ್ಷೇತ್ರ ನನಗಿನ್ನು ಪಕ್ಷ ಟಿಕೆಟ್ ಕೊಟ್ಟರೆ ನಾನು ಮತ್ತು ನಿಂತು ನಮ್ಮ ಕ್ಷೇತ್ರದ ಕಾರ್ಯಕರ್ತ ಮತದಾರರು ಇನ್ನೊಂದು 20 ವರ್ಷ ಗೆಲ್ಲಿಸಿ 4 ಟರ್ಮ್, ಈಗ 5 ಟರ್ಮ್ ಆಗಿದೆ, ಇನ್ನೊಂದು 4 ಟರ್ಮ್ ಗೆಲ್ಲಿಸಿ ಕೊಟ್ಟರೆ ಆವಾಗ ಅದರ ಬಗ್ಗೆ ಆಲೋಚನೆ ಮಾಡುವಂಥ ಕೆಲಸ ಇವತ್ತು ಮಾಡುವ. ಆದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಇರುವಂಥ ಅವಕಾಶ ಆಗಿಕೊಂಡು ಈ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನಿಮ್ಮೆಲ್ಲ ಮುಖಾಂತರ ಸಿಕ್ಕಿದಂಥ ಅವಕಾಶ ಏನಿದೆ ಅದಕ್ಕಾಗಿ ಯಾವಾಗಲೂ ಕೂಡ ನಾನು ವಿಶೇಷವಾಗಿ ಅದಕ್ಕೆ ನಾನು ಋಣ ಯಾವತ್ತೂ ಇದೆ, ಅಧಿಕಾರಿ ಇರಲಿ ಅಧಿಕಾರಿ ಇಲ್ಲದಿರಲಿ, ನಾನು ಸಮಾಜಕ್ಕೆ, ಸಮುದಾಯಕ್ಕೆ, ಊರಿಗೆ, ಕ್ಷೇತ್ರಕ್ಕೆ ಅದು ಯಾವುದೇ ಸಂದರ್ಭ ಎಲ್ಲ ರೀತಿಯ ಕೆಲಸವನ್ನು ಖಂಡಿತ ಮಾಡಿ ಕೊಡ್ತಂತ ಹೇಳಿಕೊಳ್ತಾ, ನಾನು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಂತ ಉಮರ್ ಯುವಚರಿಗೆ ಆದಷ್ಟು ಬೇಗ ನಾವು ಸೇರಿ ಶಂಕುಸ್ಥಾಪನೆ ಮಾಡಿ ದೊಡ್ಡ ಮಟ್ಟದ ಒಂದು ಸಮಾರಂಭವನ್ನು ಬಹುಶಃ ನಮ್ಮ ಕ್ಷೇತ್ರದಲ್ಲೇ ಮಾಡಿಕೊಳ್ಳೋಣ.